ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂದೇಶ್. ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇರ್ತಕ್ಕಂಥ ಜಾಗ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿರ್ತಕ್ಕಂತಹ ಉಜ್ಜಿಲ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದೇವಾಲಯ. ತುಂಬ ಹಳೆಯ ದೇವಸ್ಥಾನ ಆಗಿದ್ದು ಇದು ಸುಮಾರು 1957ರಲ್ಲಿ ಮೊಗವೀರ ಸಮುದಾಯದವರು ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ಅಮ್ಮನವರು ತುಂಬ ಶಕ್ತಿಶಾಲಿಯಾಗಿದ್ದು ತುಂಬ ಹೆಸರುವಾಸಿಯಾಗಿದೆ. ನಾವು ಬೇಡ್ಕೊಂಡಿದ್ದೆಲ್ಲನೂ ಕೂಡ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಸೊ ದಟ್ ತುಂಬ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರ್ತಾರೆ. ಎಕ್ಸ್ಪೆಷಲಿ ದಸರಾ ಟೈಮಲ್ಲಂತೂ ತುಂಬ 4-6 ಲಕ್ಷ ಜನ ಭಕ್ತಾದಿಗಳು ಬಂದು ಅಮ್ಮನವ್ರನ್ನ ಆಶೀರ್ವಾದನ ಪಡ್ಕೊಂಡು ಹೋಗ್ತಾರೆ. ಈಗೇನು ನೋಡ್ತಾ ಇದ್ದೀವಿ, ಇದು ದೇವಸ್ಥಾನದ ಹೊರಾಂಗಣ. ನಾನು ಸೂರತ್ ಕಲ್ಲಿಂದ ಹೋಗಿರೋದ್ರಿಂದ ನನಗೆ 23 ಕಿಲೋಮೀಟ್ರ್ ದೂರ ಆಗಿತ್ತು. ಸೊ ಈಸಿಯಾಗಿ ನಾನು ತಲುಪಿದೆ. ದೇವರ ಅಲಂಕಾರ ನೋಡೋದಕ್ಕೆ 2 ಕಣ್ಣು ಸಾಲದು. ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ ದೇವಸ್ಥಾನದ ಆಕರ್ಷಣೆ. ಮತ್ತು ತುಂಬ ಅಲಂಕಾರಗಳನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದಲ್ಲಿ. ಮತ್ತು ಪ್ರತಿದಿನ ಮಧ್ಯಾಹ್ನ ಒಂದು ಒಳ್ಳೆಯ ಪ್ರಸಾದವನ್ನು ಕೊಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದನ್ನು ನೀವು ಒಂದು ಸಲ ಹೋಗಿ ವಿಸಿಟ್ ಮಾಡಿದಾಗಲೇ ನಿಮಗೆ ಅದರ ಅನುಭವ ಆಗೋದು. ನೆಕ್ಸ್ಟು ನೀವು ನೋಡೋವಂಥದ್ದು ನವದುರ್ಗಿಯರ ಪ್ರತಿಷ್ಠಾನ. ಈ ನವರಾತ್ರಿಯ ದಿನಗಳಲ್ಲಿ ಇಲ್ಲಿ ಎಕ್ಸಿಬಿಷನ್ ಕೂಡ ಇತ್ತು. ಮತ್ತು ಹಳೆಯ ಕಾಲದ ದೈವದ ಆಭರಣಗಳು ಮತ್ತು ದೇವರ ಮುಖವಾಡಗಳು ಕೂಡ ಮತ್ತು ದೇವರ ಮುಖಸಿರಿ ಎಲ್ಲನೂ ಕೂಡ ಇಲ್ಲಿ ಹೊರಗಡೆ ಪ್ರದರ್ಶನಕ್ಕೆ ಇಟ್ಟಿದ್ದರು. ನಾವು ಕೂಡ ಹೋದಾಗ ತುಂಬ ಜಾಸ್ತಿ ಜನ ಇದ್ರೂ ಕೂಡ ವಿಡಿಯೋ ಎಲ್ಲ ಮಾಡ್ಕೊಂಡೆ. ನೀವು ನೋಡ್ತಾ ಇರ್ಬೋದು, ಇವೆಲ್ಲ ತುಳುನಾಡಿನ ದೈವಾರಾಧನೆಯಲ್ಲಿ ಬಳಸ್ತಕ್ಕಂತಹ ಆಯುಧಗಳು ಮತ್ತು ಮುಖಸಿರಿ ಎಲ್ಲವೂ ಕೂಡ ಒಂದೇ ಸ್ಥಳದಲ್ಲಿ ನಾವು ನೋಡ್ಬೋದು. ಮತ್ತು ಎಕ್ಸಿಬಿಷನಲ್ಲಿ ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ ಒಂದು ಆಕರ್ಷಣೀಯವಾದಂಥ ಒಂದು ಗೊಂಬೆ ಕಾಣಿಸ್ತಾ ಇದೆ. ಇದು ಕೂಡ ಅಲ್ಲೇ ಇತ್ತು. ಹಾಗೆಯೇ ಸಣ್ಣ ಪುಟ್ಟ ಹೂ ಗಿಡಗಳು ಮತ್ತು ನೋಡಿ ಯಾವುದೊಂದು ಕಾರನ್ನು ಕೂಡ ಎಕ್ಸಿಬಿಷನಲ್ಲಿ ಇಟ್ಟಿದ್ದರು. ಮತ್ತು ತರಕಾರಿಗಳಿಂದಲೇ ಮಾಡಿದಿರ್ತಕ್ಕಂತಹ ಶಿವಲಿಂಗ ಆಗಿರ್ಬೋದು, ಕುಂಬಳಕಾಯಿಂದ ಮತ್ತು ಕಲ್ಲಂಗಡಿ ಹಣ್ಣಿಂದ, ಇದೆಲ್ಲನೂ ಕೂಡ ಅದೇ ದೇವಸ್ಥಾನದ ಹೊರಾಂಗಣದ ಎಕ್ಸಿಬಿಷನ್ನಲ್ಲಿ ಇಟ್ಟಿದ್ದರು. ಮತ್ತು ಹಲವಾರು ಮೀನುಗಳನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದರು. ಮತ್ತು ನೋಡಿ, ಇದು ಶಾರದಾ ಮಾತೆಯ ಮಣ್ಣಿನ ಕಲಾಕೃತಿ ತುಂಬ ಆಕರ್ಷಣೀಯವಾಗಿತ್ತು. ಮಾತ್ರ ಫಸ್ಟ್ ಟೈಮ್ ಈ ಥರ ಎಲ್ಲ ನೋಡಿದ್ದು, ಮರಳಿಂದ ಮಾಡಿರೋದು. ಮತ್ತು ಇದು ಒಂದು ಆಕರ್ಷಣೀಯವಾದಂತಹ ಇವೆಂಟಲ್ಲಿ ಕಬ್ಬಿನ ಹಾಲನ್ನು ಗಾಣದಿಂದ, ಅದು ಯಾವುದಪ್ಪ ಕೋಣನ ಬಳಸಿ ಕಬ್ಬಿನ ಹಾಲನ್ನು ತೆಗೆದು ಕಬ್ಬಿನ ಹಾಲನ್ನು ಪ್ಯೂರ್ ಅಂತ ಹೇಳಿ ಮಾರ್ತಾಯಿದ್ರು. ತುಂಬ ಆಕರ್ಷಣೀಯವಾದ ಸ್ಥಳ ಆಗಿತ್ತು. ಮತ್ತು ಹಲವಾರು ಇವೆಂಟ್ಸ್ಗಳನ್ನೂ ಕೂಡ ನಾವು ಇಲ್ಲಿ ನೋಡ್ಬೋದು. ಮತ್ತು ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೀತಾ ಇತ್ತು. ನೀವು ನೋಡ್ಬೋದಲ್ಲಿ ದಿ ಕುಪ್ಪಿ ಆರ್ಟ್ ಅಂತ ಬಾಟ್ಲಿಂದ ಮಾಡ್ತಕ್ಕಂತಹ ಕಲಾಕೃತಿಗಳ ಒಂದು ಸಂಗಮನೇ ಇಲ್ಲಿ ನೋಡ್ಬೋದು. ಯಾವ್ಯಾವ ರೀತಿ ನಾವು ಬಾಟ್ಲಿಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಕಲಾಕೃತಿಗಳನ್ನ ಮಾಡ್ಬೋದು ಅಂತ ಈ ಥರ. ಮತ್ತು ಇನ್ಸ್ಟೆಂಟ್ ಸ್ಕೆಚ್ ಅಂತ ಹೇಳ್ತಾರಲ್ಲ, ಚಿತ್ರಗಾರರು ಅವರು ಕೂಡ ಇಲ್ಲಿ ಬಂದಿದ್ದರು. ಮತ್ತು 2 ಬಾಟಲ್ ಗಾರ್ಡನ್ ಅಂತ ಯಾವ ರೀತಿ ನಾವು ಬಾಟಲ್ಸ್ಗಳನ್ನ ಯೂಸ್ ಮಾಡಿ
ಒಂದು ಗಾರ್ಡನ್ಸ್ನೆಲ್ಲ ಮಾಡ್ಬೋದು, ಕಲಾಕೃತಿಗಳನ್ನ ಮಾಡ್ಬೋದು ಅಂತ ಎಕ್ಸಾಂಪಲ್ಗಳು ಮತ್ತು ತುಂಬ ಈ ಥರ ಎಲ್ಲ ಮಾಡ್ಬೋದಾ ನಾವು ಅಂತ ಅಲ್ಲಿಗೆ ಹೋದಾಗಲೇ ಗೊತ್ತಾಗೋದು. ಆ ಥರದಂತಹ ಒಂದು ಒಂದು ಒಪಿನಿಯನ್ ನಮ್ಗೆ ಬರುತ್ತೆ. ಒಂದು ಸಲ